ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇವೆ. ನಾವು ಜಲಪ್ರಳಯದ ಕೊನೆಯ ಭಾಗದಲ್ಲಿದ್ದೇವೆ. ದೇವರ ವಾಕ್ಯವನ್ನು ನೋಡುವ. ಆಗ ದೇವರು ನೋಹನನಿಗೆ, ನಿನ್ನ ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯನ್ನು ಬಿಟ್ಟು ಹೊರಗೆ ಬಾ. ನಿನ್ನ ಬಳಿಯಲ್ಲಿರುವ ಪಶು ಪಕ್ಷಿ ಕ್ರಿಮಿ ಮುಂತಾದ ಜೀವಿಗಳು ಹೊರಗೆ ಬರಲಿ. ಅವುಗಳಿಗೆ ಭೂಮಿಯ ಮೇಲೆ ಬಹು ಸಂತಾನವಾಗಲಿ. ನಮಗೆ ಸಂತಾನಗಳು ಯಾರಿಂದ ಬರ್ತವೆ? ದೇವರ ಅನುಗ್ರಹದಿಂದ. ಅವು ಅಭಿವೃದ್ಧಿ ಹೆಚ್ಚಲಿ ಎಂದು ಆಜ್ಞಾಪಿಸಲು ನೋಹನ ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ಹೊರಗೆ ಬಂದರು. ಮೃಗ ಪಕ್ಷಿ ಕ್ರಿಮಿಕೀಟಗಳೆಲ್ಲ ತಮ್ಮ ತಮ್ಮ ಜಾತಿಗನುಸಾರವಾಗಿ ನಾವೆಯಿಂದ ಹೊರಬಂದವು. ಆಗ ನೋಹನನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನು ಹೃದಯದೊಳಗೆ, ಮನುಷ್ಯರ ಸಂಕಲ್ಪವು ಚಿಕ್ಕಂದಿನಿಂದಲೂ ಕೆಟ್ಟದ್ದು, ಆದರೂ ನಾನು ಇನ್ನು ಮುಂದೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ನಾನು ಎಲ್ಲ ಜೀವಿಗಳನ್ನು ಈಗ ಸಂಹರಿಸದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ. ಭೂಮಿಯು ಇರುವ ತನಕ ಬಿತ್ತನೆಯು, ಕೊಯ್ಯಲು, ಚಳಿಯು, ಸೆಕೆಯು, ಬೇಸಿಗೆಗಾಲವು, ಹಿಮಗಾಲವು, ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದನು. ನೋಡ್ರಿ, ದೇವರು ಮನುಷ್ಯರ ಸಂಕಲ್ಪಗಳೇನಾಗಿದೆ? ಕೆಟ್ಟದ್ದಾಗಿದೆ. ಆದರೂ ಇವ್ರು ಮಾಡೋಂಥ ಪಾಪಕ್ಕೆ ನಾನು ಭೂಮಿಗೆ ಶಾಪ ಕೊಡಲ್ಲ ಅಂತ ದೇವರು ತನ್ನ ಮನಸ್ಸಿನಲ್ಲಿ ಅಂದ್ಕೊತಾರೆ. ದೇವರ ಮನಸ್ಸು ಸಹ ಮನುಷ್ಯನ ಮನಸ್ಸಿನ ರೀತಿಯಲ್ಲಿಯೇ ಇದೆ. ದೇವರು ಒಂದು ಮನಸ್ಸಿನಲ್ಲಿ ಏನಂತ ಅನ್ಕೊಂತಾರೆ? ಇನ್ನು ಮುಂದೆ ನಾನು ಎಲ್ಲರನ್ನೂ ನಾಶ ಮಾಡಲ್ಲ ಅಂತ ದೇವರು ಒಂದು ಮನಸ್ಸಿನಲ್ಲಿ ಅಂದ್ಕೊತಾರೆ. ಒಂದು ವೇಳೆ ದೇವ್ರ ಮಾತನ್ನ ಅವರೆಲ್ಲರೂ ಕೇಳಿದರೆ ಭೂಮಿಗೆ ಜಲಪ್ರಳಯ ಬರ್ತಿರ್ಲಿಲ್ಲ. ದೇವರ ಮಾತಿಗೆ ಅವಿಧೇಯರಾದದ್ದರಿಂದ ದೇವರು ಏನು ಮಾಡಿದ್ರು? ಜಲಪ್ರಳಯನ ತಂದು ನಾಶ ಮಾಡಿದ್ರು. ಕೆಟ್ಟವರೆಲ್ಲ ಸಂಹಾರ ಆದರೆ ಒಳ್ಳೆಯವರು ಒಳ್ಳೆ ರೀತಿಯಲ್ಲಿ ಬದುಕಲಿ ಅಂತ ದೇವರು ಎರಡನೇ ಚಾನ್ಸ್ನ ದೇವರು ಕೊಟ್ಟರು. ನಮ್ಮ ಜೀವಿತದಲ್ಲಿಯೂ ಸಹ ದೇವರು ನಾವು ಮಾಡುವಂಥ ತಪ್ಪುಗಳಿಗೆ ದೇವರು ಎಷ್ಟೋ ಬಾರಿ ನಮ್ಮನ್ನು ಕ್ಷಮಿಸಿದ್ದಾರೆ, ರಕ್ಷಿಸಿದ್ದಾರೆ. ತನ್ನ ಪ್ರೀತಿಯನ್ನು, ತನ್ನ ಕೃಪೆಯನ್ನು ನಮ್ಮ ಮೇಲೆ ತೋರಿಸಿದ್ದಾರೆ. ನಮ್ಮ ಕುಟುಂಬಗಳಲ್ಲಿ ದೇವರು ಶಾಪಗಳನ್ನೆಲ್ಲ ತೆಗೆದು ಹಾಕಿದ್ದಾರೆ. ಆತನ ಆಶೀರ್ವಾದವನ್ನು ಕೊಡುವವನಾಗಿದ್ದಾನೆ. ಆತನ ವಾಕ್ಯವನ್ನು ನಾವು ಕೈಗೊಂಡು ನಡೆಯುವುದಾದರೆ ನಮ್ಮನ್ನು ಆಶೀರ್ವದಿಸುವನು. ನಿನ್ನನ್ನು ಹೆಚ್ಚಿಸುವೆನು ಎಂಬುದಾಗಿ ಯೆಹೋವನು ತನ್ನ ವಾಗ್ದಾನದಲ್ಲಿ, ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಹಾಗಾಗುವಂತೆ ದೇವರು ತಾನೇ ನಮ್ಮೆಲ್ಲರ ಕುಟುಂಬಗಳಲ್ಲಿ ಹರಸಿ ಆಶೀರ್ವದಿಸಲಿ.